ಸೊ ಹೈ ಸ್ನೇಹಿತರೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕಲಿಯಿರುವಂತಹ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಆಗೈತಿ. ಜಸ್ಟ್ ನೋಡ್ರಿ, ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾಗಿ ಎಕ್ಸಾಮ್ ಕೂಡ ಇರಂಗಿಲ್ಲ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ 17/7/2026 ನಾಳೆ ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ನಿಮ್ಗೆ ಅಪ್ಲಿಕೇಶನ್ ಹಾಕೋದು ವಿಡಿಯೋ ಬೇಕಂದ್ರೆ ಹೇಳ್ರಿ, ಅದನ್ನು ಕೂಡ ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ಅಂಥೇಳಿ. ಮತ್ತು ಕೊನೆಯ ದಿನಾಂಕ 17/8/2026 ಬರೋಬ್ಬರಿ ನಿಮ್ಗೆ ಒಂದು ತಿಂಗಳ ಟೈಮಿಂಗ್ ಕೊಟ್ಟಾರ. ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಿರಿ. ಸ್ಯಾಲ್ರಿ ಕೂಡ ಚಲೋ ಇದಿರ್ತೈತಿ. ಎಷ್ಟು ಸ್ಯಾಲ್ರಿ ಇರ್ತೈತಿ ಅಂದ್ರೆ ಮಂತ್ಲಿ ನಿಮ್ಗೆ 34,100ರಿಂದ 67,600 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದಿರ್ತೈತಿ. ಇನ್ನೊಂದು ನೋಡ್ರಿ, ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಅಫಿಷಿಯಲ್ PDF ಅಲ್ಲಿ ಡೈರೆಕ್ಟ್ನಾಗ ಶೇರ್ ಮಾಡ್ತನು. ಈಗ PDF ಅವರು ಎಕ್ಸ್ಪ್ಲೇನ್ ಮಾಡಂಗಿಲ್ಲ, ಯಾಕಂದ್ರೆ ಟೋಟಲಾಗಿ 30 ಪೇಜ್ ಐತದ. ನಿಮ್ಗೆ ಕನ್ಫ್ಯೂಸ್ ಆಕೈತಿ. ಮೇನ್ ಟಾಪಿಕ್ ಅಷ್ಟೇ ಕವರ್ ಮಾಡ್ತನು. ಇಲ್ಲಿ ಜಸ್ಟ್ ನೋಡ್ರಿ, ಅದಕ್ಕಿಂತ ಮೊದಲು ವೇಕೆನ್ಸಿ ಎಷ್ಟು ಅದಾವಂದ್ರೆ, ಉಳಿಕೆ ಮೂಲ ವೃಂದದಲ್ಲಿ 25 ವೇಕೆನ್ಸಿ, ಕಲ್ಯಾಣ ಕರ್ನಾಟಕದಾಗ 1 ವೇಕೆನ್ಸಿ, ಟೋಟಲಾಗಿ 26 ವೇಕೆನ್ಸಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ವೇಕೆನ್ಸಿ ಕಡಿಮೆ ಅದಾವ್ರಿ, ನಾವೇನು ಸೆಲೆಕ್ಟ್ ಹಾಕಿವ್ರಿ. ಇಲ್ಲಿ ನೋಡ್ರಿ, ಸೆಕೆಂಡ್ PUC ಪರ್ಸೆಂಟೇಜ್ ಜಾಸ್ತಿ ಯಾರ್ದೆಲ್ಲ ಆಗಿರ್ತೈತಿ ಅಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮಗೇನಾದ್ರೂ ಡೌಟ್ಸ್ ಇತ್ತಂದ್ರೆ ಹೇಳ್ರಿ, ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡುತ್ತ ಬರ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ಜಸ್ಟ್ ನೋಡ್ರಿ, ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಇದ್ರ ಜೊತೆಗೆ ಒಂದೇನೈತಿ, ಕ್ವಾಲಿಫಿಕೇಶನ್ ಜಾಸ್ತಿ ಇದ್ದಿರ್ತೈತಿ. ಏನು ಕೊಟ್ಟಾರಂದ್ರೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಯ ಕಿರಿಯ ದರ್ಜೆ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿರಬೇಕು. ಅಂಥ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತೆ ಅಂದರೆ, ಇದಕ್ಕೆ ಈಗ ನೀವು ಪ್ರತಿಯೊಂದು ವಿದ್ಯಾರ್ಥಿಗಳು ಈಗ ಸೆಕೆಂಡ್ PUC ಮೇಲೆ ಅಪ್ಲೈ ಮಾಡಿರ್ತೀರಿ. ಅದ್ರೊಳಗೆ ನೋಡ್ರಿ, 1:10 ಲಿಸ್ಟ್ ರೆಡಿ ಮಾಡ್ತಾರೆ. ಒಂದು ಪೋಸ್ಟಿಗೆ 10 ವಿದ್ಯಾರ್ಥಿಗಳು. ಹಂಗಂದ್ರೆ 25, ನಾನು HKದಾಗ 25 ಪೋಸ್ಟ್ ಅದಾವು. ಹಂಗಂದ್ರೆ ಟೋಟಲಾಗಿ 250 ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಒಂದು ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಲಿಸ್ಟ್ ಒಳಗೆ ಯಾರು ಸೆಲೆಕ್ಟ್ ಆಗಿರ್ತೀರಿ ಅಂಥ ವಿದ್ಯಾರ್ಥಿಗಳಿಗೆ 20 ಅಂಕಕ್ಕೆ ಎಕ್ಸಾಮ್ ಇರ್ತೈತಿ. ಅದರೊಳಗೆ 50% ಮಾರ್ಕ್ಸ್ ತೆಗೆದುಕೊಳ್ಬೇಕು. ಹಂಗಂದ್ರೆ ನೋಡ್ರಿ, ಈಗ ಒಂದು ಪೋಸ್ಟಿಗೆ 10 ವಿದ್ಯಾರ್ಥಿಗಳು ನೀವು ಅಪ್ಲಿಕೇಶನ್ ಹಾಕ್ತೀರಿ. ಟೋಟಲಾಗಿ 250 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಆ 250 ವಿದ್ಯಾರ್ಥಿಗಳಲ್ಲಿ 20 ಅಂಕಕ್ಕೆ ಅವ್ರಿಗೆ ಕೇವಲ ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ, ಕೇವಲ ಅವ್ರಿಗೆ ಅಷ್ಟೇ ಎಕ್ಸಾಮ್ ಇರ್ತೈತಿ 20 ಅಂಕಕ್ಕೆ. ಅದರೊಳಗೆ ನೀವು 50% ಅಂಕ ಪಡೆದುಕೊಳ್ಬೇಕು. ಹಂಗಂದ್ರೆ 20 ಅಂಕಕ್ಕೆ ನೀವು 10 ಅಂಕ ಪಡೆದುಕೊಂಡ್ರೆ ಪಾಸ್. ಏನಾದರೂ ಡೌಟ್ ಸೆಲೆಕ್ಷನ್ ಪ್ರೊಸೆಸ್ದಾಗ ಇನ್ನೊಮ್ಮೆ ಹೇಳ್ತು ನೋಡ್ರಿ, ಅಪ್ಲಿಕೇಶನ್ ಹಾಕ್ತೀರಿ. ಅಪ್ಲಿಕೇಶನ್ ಹಾಕಿದ್ರಾಗ 1:10 ಲಿಸ್ಟ್ ರೆಡಿ ಮಾಡ್ತಾರೋ. ಅಂದ್ರೆ 10 ಅಂದ್ರೆ ಟೋಟಲಾಗಿ 25 ವೇಕೆನ್ಸಿ ಅದಾವೆ. ಟೋಟಲಾಗಿ 250 ವಿದ್ಯಾರ್ಥಿಗಳ ಲಿಸ್ಟ್ ಬಿಡ್ತಾರೋ. ಆ 250 ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ. ಅಲ್ಲಿ 20 ಅಂಕಕ್ಕೆ ಎಕ್ಸಾಮ್ ಇರ್ತೈತಿ. 50% ಅಂಕ ಪಡೆದುಕೊಳ್ಬೇಕು. ಹಂಗಂದ್ರೆ 50% ಅಂದ್ರೆ ನೀವು 10 ಅಂಕ, 20 ಅಂಕಕ್ಕೆ ಎಕ್ಸಾಮ್ ಇತ್ತಂದ್ರೆ 10 ಅಂಕ ಪಡೆದುಕೊಂಡ್ರೆ ಪಾಸ್. ಇದನ್ನ ಬಿಟ್ಟು ನಿಮಗೆ ಏನಾದರೂ ಕನ್ಫ್ಯೂಸ್ ಆಗತ್ತಂದ್ರೆ ಕಮೆಂಟ್ಸ್ ಮಾಡಬಹುದು. ಮತ್ತು ಅಪ್ಲಿಕೇಶನ್ ಚಾರ್ಜಸ್ ನೋಡ್ರಿ, ಅದಕ್ಕಿಂತ ಮೊದಲು ಹುದ್ದೆಗಳ ವರ್ಗೀಕರಣ ತಿಳಿಸ್ಕೊಡ್ತೀನಿ. ನಿಮಗೆ ಯಾವ ಕ್ಯಾಟಗರಿ ಒಳಗೆ ಎಷ್ಟೆಷ್ಟು ವೇಕೆನ್ಸಿ ಅದಾವ ಮೊದಲು ಅದನ್ನು ನೋಡ್ರಿ. ಇಲ್ಲಿ ನೋಡ್ಬೋದು, ಇಲ್ಲಿ PDF ಆಗ ಹೇಳ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಬರುತ್ತಲ್ಲ, PDF ಶೇರ್ ಮಾಡಿರೋದು. ಟೋಟಲಾಗಿ 25 ವೇಕೆನ್ಸಿ. ಇಲ್ಲಿ ಸಾಮಾನ್ಯ ಅರ್ಹತೆ ಇತರೆ ಒಳಗೆ ಯಾವುದೇ ವೇಕೆನ್ಸಿ ಇಲ್ಲ. ಮಹಿಳಾ ಅಭ್ಯರ್ಥಿ ಒಳಗೆ 4 ವೇಕೆನ್ಸಿ, ಗ್ರಾಮೀಣ ಅಭ್ಯರ್ಥಿ ಒಳಗೆ 3 ವೇಕೆನ್ಸಿ, ಮಾಜಿ ಸೈನಿಕ ಅಭ್ಯರ್ಥಿಗಳಲ್ಲಿ 2, ಮತ್ತು ಕನ್ನಡ ಮಾಧ್ಯಮ 1, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಲ್ಲಿ 1, ಮತ್ತು ತೃತೀಯ ಲಿಂಗ 1. ಟೋಟಲಾಗಿ 12 ವೇಕೆನ್ಸಿ. ಇವೆಲ್ಲ ನೋಡ್ಕೋರಿ. ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಖಾಲಿ ಇದ್ದು ಅಂದ್ರೆ ಅಪ್ಲೈ ಮಾಡಿರಿ. ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಇದ್ದು ಅಂದ್ರೆ ಅಪ್ಲೈ ಮಾಡಿರಿ. ಡೈರೆಕ್ಟ್ PDF ಟೆಲಿಗ್ರಾಮ್ ವೃತ್ತಲ್ಲಿ ಇರ್ತೈತಿ, ಅಲ್ಲಿ ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋರಿ. ಮೊದಲ ಅಪ್ಲಿಕೇಶನ್ ಚಾರ್ಜಸ್ ಎಷ್ಟು ಇರ್ತೈತೆ ಅಂದ್ರೆ, ಈಗ 2A 2B 3A 3Bದವ್ರಿಗೆ 200 ರೂಪಾಯಿ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು SC ST ಕ್ಯಾಟಗರಿ 1ದವ್ರಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ, ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಏಜ್ ಬಂದ್ಬಿಟ್ಟು ಜಸ್ಟ್ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಕೇವಲ 18 ವರ್ಷ ಆಗಿತ್ತಂದ್ರೆ
ನೀವು ಅಪ್ಲೈ ಮಾಡಬಹುದು. ಗರಿಷ್ಠ ನೋಡ್ರಿ SC ST ಕ್ಯಾಟಗರಿ 1ದವ್ರಿಗೆ ಗರಿಷ್ಠ 45 ವರ್ಷ ವಯಸ್ಸು ಕೊಟ್ಟಾರ. ಮತ್ತು 2A 2B 3A 3Bದವ್ರಿಗೆ 43 ವರ್ಷ ವಯಸ್ಸು ಕೊಟ್ಟಾರ. ಮತ್ತು ಸಾಮಾನ್ಯ ಅರ್ಹತೆಯವ್ರಿಗೆ 40 ವರ್ಷ ಈ ರೀತಿಯಾಗಿ ನಿಮ್ಗೆ ವಯಸ್ಸು ಕೊಟ್ಟಿರ್ತಾರೆ. ಇದನ್ನ ಬಿಟ್ಟು ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡೋದು ಬರ್ರಿ. ಮತ್ತು ರಿಸರ್ವೇಷನ್ ಕ್ಲೇಮ್ ಮಾಡೋರು ಇದ್ರಂದ್ರೆ ಈಗ ಕನ್ನಡ ಮಾಧ್ಯಮ, ರೂರಲ್, ಗ್ರಾಮೀಣ ಮಾಧ್ಯಮದ ಇವೆಲ್ಲ ಸರ್ಟಿಫಿಕೇಟ್ಗಳನ್ನ ಅಟ್ಯಾಚ್ಮೆಂಟ್ ಮಾಡಿರಿ. ಯಾಕಂದ್ರೆ ರಿಸರ್ವೇಷನ್ ಕೂಡ ಸಿಗ್ತಿರ್ತೈತಿ. ಇವಿದ್ದು ಅಂದ್ರೆ ನಿಮಗೆ ಯೂಸ್ ಆಕೈತಿ. ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು ಇವಿದ್ದು ಅಂದ್ರೆ ಮಿಸ್ ಮಾಡಲಾರ್ದ ಅಟ್ಯಾಚ್ಮೆಂಟ್ ಎಸ್ ಅಂತ ಚೂಸ್ ಮಾಡಿ ಅವು ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿರಿ, ನಿಮ್ಗೆ ರಿಸರ್ವೇಷನ್ ಕ್ಲೇಮ್ ಆಕೈತಿ. ಮತ್ತು ನೋಡಿರಿ ಇದನ್ನ ಬಿಟ್ಟು ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡ್ಬೋದು. ಇನ್ನೊಮ್ಮೆ ಹೇಳ್ತು ನೋಡಿರಿ, ಸಿಂಪಲ್ಲಾಗಿ ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. 1:10 ಅಂತ ಲಿಸ್ಟ್ ರೆಡಿ ಮಾಡಿ ಪಬ್ಲಿಷ್ ಮಾಡ್ತಾರೆ. 20 ಆ ಲಿಸ್ಟ್ ಒಳಗೆ ಇದ್ದವ್ರಿಗೆ 20 ಅಂಕಕ್ಕೆ ಎಕ್ಸಾಮ್ ಇಡ್ತಾರೆ. 20ರಾಗ ನೀವು 10 ಅಂಕ ತೆಗೆದುಕೊಂಡ್ರೆ ಪಾಸ. ಜಸ್ಟ್ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡ್ಬೋದು. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡಿರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಯಾವುದೇ ಜಾಬ್ಸ್ ಕಲ್ಪಾರ ಮಾಡಿರಿ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ಅಫಿಷಿಯಲ್ ನೋಟಿಫಿಕೇಶನ್ ನೋಡಿರಿ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡಿರೋದನ್ನ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟನ್ನ ಟೆಲಿಗ್ರಾಮ್ದು. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಏನೇ ಅಪ್ಡೇಟ್ ಬರ್ತಂದ್ರೆ ಇಮ್ಮಿಡಿಯೇಟಾಗಿ ಅಲ್ಲಿ ಶೇರ್ ಮಾಡ್ತಾ ಇರ್ತನ. ಪ್ರತಿಯೊಂದು ಜಾಬ್ಸ್ದಾತು, ಅಪ್ಲೈ ಲಿಂಕ್ಸ್ ಆಯ್ತು, ನೋಟ್ಸ್ ಆಯ್ತು, ಇನ್ನಿತರ ಮಾಹಿತಿ ಡೈರೆಕ್ಟ್ ಅಲ್ಲಿ ಶೇರ್ ಮಾಡ್ತಾ ಇರ್ತನು. ಜಾಯ್ನ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.